ಒಂದು 30 ಸೆಕೆಂಡು 40 ಸೆಕೆಂಡು ಮೈ ಮೇಲೆ ಬಟ್ಟೆ ಇಟ್ಕೊಳ್ತಾ ಇರಲಿಲ್ಲ. ಬಸ್ಸಲ್ಲಿ ಕರ್ಕೊಂಡ್ಬಂದ್ರು तपस्पुर मेरा भाई तो मतलब उसके दोस्तों ने द्वार में राखी के दिन आया, रक्षाबंधन के दिन आया तो मार दिया। ये तो मुझे नहीं भेजना चाहते कोई भी। तो अजमान मुझे यहाँ पे फेंक दिया, मुझे नहीं मालूम है कि ये जयपुर है क्या है। एक लड़का और एक लड़की, उनकी तो शादी भी है। ಇವ್ರಿಗೆ ಹಿಂದಿ ಇವ್ರಿಗೆ ಮಾತು ಬರಲ್ಲ, ಅವ್ರಿಗೆ ಮಾತು ಬರಲ್ಲ. ಸರ್ ಇವರು ಬಂದು ಕೆಂಗೇರಿ ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಸಿಗ್ತಾರೆ. ಇವರಿಗೆ ಮಾತು ಬರಲ್ಲ. ಇವನ್ ತಾಯಿಗೆ ಮೂಗಮ್ಮ ಅಂತ ಎಲ್ಲಿ ಅಂತ ಒಂದು 5 ಸರಿ ಕರ್ಕೊಂಡು ಹೋಗಿದ್ದೀನಿ ಸರ್. ಸುಮಾರು ಏರಿಯಾಗಳು ಸುತ್ತಿಸಿದ್ದೀನಿ. ಅವ್ರು ತೋರಿಸೋದೆಲ್ಲ ಜೋಪಡಿಗಳಲ್ಲಿ, ಬಟ್ ಬೀಗ ಹಾಕಿರೋ ಮನೆ ತೋರಿಸ್ತಾರೆ. ಬಟ್ ಅವ್ರಿಗೆ ಏನು ಗೊತ್ತಾಗ್ತಿಲ್ಲ. ಎಲ್ಲ ಗೊತ್ತಿದೆ ಸರ್. ಬಟ್ ಅವ್ರಿಗೆ ಇಲ್ಲಿಗೆ ಬಿಡಿ ನಾನು ಹೋಗ್ತೀನಿ ಅಂತಾರೆ. ಕರ್ಕೊಂಡೋಗಿ ಅಲ್ಲಿ ಆ ಒಂದು ಬೀಗ ಯಾವ್ಯಾವ ಜೋಪಡಿಗಳೆಲ್ಲ ಹೋದ್ರೆ ಅಲ್ಲಿ ಬೀಗ ಹಾಕಿರೋ ಮನೆ ಅದನ್ನ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಈ ತಾಯಿ ನಮ್ಮಲ್ಲಿ ವಾಸ ಇಲ್ಲ. ಸಂತೋಷವಾಗಿದ್ದಾರೆ, ಅವ್ರನ್ನೇ ಕೇಳ್ಬೋದು. ಕೆಲವೊಂದು ವಿಡಿಯೋಗಳನ್ನ ತೋರಿಸ್ತೀನಿ. ಅವ್ರಿಗೆ ಬಂದಾಗ ಹೇಗಿದ್ರು, ಈಗ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಎಲ್ಲ ಅರ್ಥ ಆಗುತ್ತೆ. ಬಟ್ ಎಲ್ಲ ಅರ್ಥ ಆಗುತ್ತೆ. ಚೆನ್ನಾಗಿದ್ದೀರಾ? ಇಲ್ಲಿ ಸಂತೋಷವಾಗಿದ್ದೀರಾ? ಊಟ ಬರುತ್ತೆ ಆರಾಮ್ಸೆ, ಊಟ ನಿದ್ದೆ ಎಲ್ಲ ಚೆನ್ನಾಗಿದೆ. ಅಳ್ತಾ ಇದ್ದೀರಾ? ಚೆನ್ನಾಗಿ ನೋಡ್ಕೋತಾರ ಅವರು? ಚೆನ್ನಾಗಿ ನೋಡ್ಕೋತಾರೆ. ಇವರು ಮಂಗಳಮ್ಮ ಅಂತೇಳಿ ಇವ್ರು ಬಂದು ಸರ್ ಇಲ್ಲಿ ಕೈಲಾಸ ನಗರ ಅನ್ನೋ ಕಡೆ ಸಿಗ್ತಾರೆ. ಸೊ ಸಂಪೂರ್ಣ ಮಾನಸಿಕ ಅಸ್ವಸ್ಥೆ. ಇಲ್ಲಿಗೆ ಬಂದಾಗ ಒಂದು 30 ಸೆಕೆಂಡು 40 ಸೆಕೆಂಡು ಮೈ ಮೇಲೆ ಬಟ್ಟೆ ಇಟ್ಕೊಳ್ತಾ ಇರಲಿಲ್ಲ. ಸೊ ಇವಾಗ ಅವ್ರಿಗೆ ಸಂಪೂರ್ಣ ಜ್ಞಾನೋದಯ ಆಗಿದೆ. ಬಟ್ ಅವ್ರಿಗೆ ಮೆಡಿಷನ್ನು ಕೂಡ ಕೊಡಿಸಿದ್ದೀವಿ. ಅವರಿಗೆ ಆ ರೋಗಕ್ಕೆ ತಕ್ಕಂಥ ಮೆಡಿಷನ್ಗಳನ್ನೆಲ್ಲ ಕೊಡಿಸಿದ್ದೀವಿ. ಸೊ ಇವಾಗ ಅವ್ರನ್ನೇ ನೀವು ಮಾತಾಡ್ಸ್ಬೋದು ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದ್ರಿ? ಅಯ್ಯಪ್ಪ ಬೆಟ್ಟದಿಂದ. ಅಯ್ಯಪ್ಪ ಬೇಕರಿ ಬೆಂಗಳೂರೇನಾ? ಬೆಂಗಳೂರಿಂದ ಬಂದ್ರ? ಬೆಂಗಳೂರೇ. ಅಯ್ಯಪ್ಪ ಬೆಟ್ಟದಿಂದ ಐನ್ಗುಡಿಗೆ ಬಂದಿದ್ದೆ. ಅಯ್ಯಪ್ಪ ಬೆಟ್ಟದಿಂದ ಐನ್ಗುಡಿಗೆ ಬಂದಿದ್ರಿ? ಓಕೆ. ಐನ್ಗುಡಿಯಿಂದ ಎಂಟ್ರನ್ ಸ್ವಾಮಿ ದೇವಸ್ಥಾನದಲ್ಲಿದ್ದೆ. ಅಲ್ಲಿ ಇರೋ ಸಾಕು ಹೋಗು ಅಂತ ಹೇಳಿ ಕಳಿಸಿದ್ರು. ಯಾರು ಅರ್ಚಕ್ರ? ಪೊಲೀಸ್ನವರು ಆಶ್ರಮಕ್ಕೆ ಬರ್ರಿ ಅಂತ ಆಶ್ರಮಕ್ಕೆ ಬರ್ದು. ಅರ್ಚಕರು ಬೇಡ ಇಲ್ಲಿ ಸಾಕು, ಜಾಸ್ತಿ ದಿನ ಇರಬೇಡಿ ಅಂತ ಕಳ್ಸಿದ್ರ? ಈಗ ನಿಮ್ಮ ಮಕ್ಕಳಿಲ್ಲ. ಸೊ ಗಂಡ ಇದ್ದಾರೆ. ಬೆಂಗಳೂರು ನಮ್ದು. ಗಂಡ ಇದ್ದಾರೆ? ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ನಿಮ್ಮ ನೋಡ್ಕೊಳ್ಳಿಲ್ವಾ ಚೆನ್ನಾಗಿ? ನಾನು ವಯಸ್ಸಾದ್ಮೇಲೆ ಅಯ್ಯಪ್ಪ ಬೆಟ್ಟಕ್ಕೆ ದೇವಸ್ಥಾನ ಮನೆ ಬಿಟ್ಟು ಹೋಗ್ಬಿಟ್ರಾ? ದೇವ್ರ ದರ್ಶನಕ್ಕೆ ಬಂದಿದ್ದೆ. ಮನೆ ಬಿಟ್ಟು ಹೋಗಿದ್ದೆ. ಅವ್ರ ಪಾಡಿಗೆ ಅವ್ರಿದ್ರು, ನನ್ನ ಪಾಡಿಗೆ ನಾನಿದ್ದೆ. ಬಸ್ಸಲ್ಲಿ ಕರ್ಕೊಂಬಂದ್ರು, ತಪ್ಪಿಸ್ಬಿಟ್ಟು ಹೊಂಟೋದ್ರು. ಅವರೇ ತಪ್ಪಿಸ್ಬಿಟ್ಟು ಹೊಂಟೋದ್ರ? ಬಸ್ಸಲ್ಲಿ ಬಂದು ಎಲ್ಲರೂ. ಅಲ್ಲಿ ಅಯ್ಯಪ್ಪ ಗುಡಿ ಅಂತ ಅವ್ರದ್ದು. ನಾನು ಬೆಟ್ಟ ಹತ್ತಕ್ಕೆ ಹೋದೆ. ಅವರು ಅಯ್ಯಪ್ಪ ಗುಡಿಲಿ ಪ್ರಸಾದ ಇಸ್ಕೊಂಡು ಊರಿಗೆ ಹೊಂಟೋದ್ರು. ಇಲ್ಲ, ನಾನು ಒಬ್ಳೇ ಇರೋದು. ನಿಮ್ಗೆಲ್ಲ ಗೊತ್ತಾಗ್ತಿತ್ತು ಅವಾಗ? ನಿಮ್ಮನ್ನ ಬಿಟ್ಟು ಹೋಗ್ತಾವ್ರಿಂದ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಬಟ್ ನೀವು ಅವ್ರಿಂದ ಹೋಗ್ಬೇಕು ತಾನೆ? ನೀವು ಬಂದೆ. ನಾನು ಅಲ್ಲಿ ಬರೋಕ್ಕೆ ಅವ್ರು ಬಿಡ್ಲಿಲ್ಲ. ಓಕೆ ಸರ್. ಈಗ ನಿಮಗೆ ಅವ್ರು ಎಲ್ಲಿಯವರು ಏನೂ ಗೊತ್ತಾಗಿಲ್ಲ ಸರ್? ಇವಾಗ ಅವರೇ ಅಡ್ರೆಸ್ ಹೇಳಿದ್ದಾರೆ. ಇವಾಗ ನಾನು ಒಂದು 15-20 ಸರಿ ಮತ್ತೆ ಪ್ರಶ್ನೆ ಮಾಡಿದ್ದೀನಿ. ಅವ್ರನ್ನ ಕೇಳಿ ಅವ್ರ ಅಡ್ರೆಸ್ ಹೇಳ್ತಾರೆ. ನಿಮ್ಮ ಅಡ್ರೆಸ್ ಯಾವುದು? ಸುಂಕುತ್ತಟ್ಟೆ, ಬೆಂಗಳೂರು, ಕೆಬ್ಬೆಹಳ್ಳ, ರಾಜೀವ್ ಗಾಂಧಿ ನಗರ. ಮನೆಯೆಲ್ಲ ಗೊತ್ತಾಗುತ್ತಾ ನಿಮಗೆ? ಓಕೆ. ಈಗ ಅವ್ರನ್ನೆಲ್ಲ ಸಂಪರ್ಕ ಮಾಡಿದ್ರೆ ಸರ್? ಮಾಡಬೇಕು ಸರ್. ಈಗ ಅದನ್ನೇ ಅವ್ರಿಗೆ ಇನ್ನೂ ಒಂದಷ್ಟು ದಿನ ಇರಲಿ, ಆಮೇಲೆ ಸಂಪೂರ್ಣ ಅದೇ ಪಕ್ಕ ಅಡ್ರೆಸ್ಸೇ ಹೇಳ್ತಾ ಇದ್ರೆ ಸ್ವಲ್ಪ ಅವ್ರ ಪಕ್ಕ ಕರ್ಕೊಂಡು ಒಪ್ಕೊಂಡ್ರೆ, ಇಲ್ಲ ಅಂದ್ರೆ ನೋಡ್ಕೊಳ್ದೇ ಇರೋರ್ನು ಕರ್ಕೊಂಬಂದು ನಾನು ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ಒಂದು ತಾಯಿನ ಇಂಟ್ರ್ಯೂ ಮಾಡಿದ್ರಿ. ಆ ಇಂಟ್ರ್ಯೂನೆಲ್ಲ ಹೇಳಿದ್ರು, ಇಲ್ಲ ನಾನು ಕರೆಕ್ಟ್ ಆಗಿದ್ದೀನಿ, ಮಕ್ಕಳು ಸರಿ ಇಲ್ಲ ಅಂತ. ನಮ್ಗಿಲ್ಲಿ ಅರ್ಥ ಆಗುತ್ತೆ. ಅವ್ರು ಮಾಡೋ ಚೇಷ್ಟೆಗಳೆಲ್ಲ ನೋಡಿದಾಗ ಅರ್ಥ ಆಗುತ್ತೆ. ಬಟ್ ಹಂಗಂತ ಅವರು ಮಕ್ಕಳುಗಳು ಏನೋ ಅವ್ರನ್ನ ಮಕ್ಕಳು
ಥರ ಸರ್ ನೋಡ್ತಾರೆ. ಪರಿಸ್ಥಿತಿ ಹೆಂಗಿರುತ್ತೆ ಇವಾಗ ನೋಡಿ, ಮದುವೆ ಆಗಿ ಮಕ್ಕಳು ಕಟ್ಕೊಂಡು ಅವ್ರನ್ನ ಕುಟುಂಬ ಸಾಕ್ತಾ ಇರ್ತಾರೆ. ಇಂಥವ್ರಿಂದ ಇಲ್ಲ ಗಂಡ ಹೆಂಡತಿ ಕ್ಲಾಶ್ ಆಗುತ್ತೆ, ಇಲ್ಲ ಅವರನ್ನು ಬಿಡಬೇಕು, ಇಲ್ಲ ಇವರನ್ನ ಬಿಡಬೇಕು. ಅಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ, ಇಂಥವ್ರಿಗೆ ಯಾಕೆ ನಾವು ಬದುಕಿಗೆ ಒಂದು ದಾರಿ ಮಾಡಿಕೊಡ್ತೀವಿ ಅಂದರೆ, ಒಂದು ಆ ಕುಟುಂಬನೂ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಈ ಒಂದು ತಾಯಿನೂ ಕೂಡ ಚೆನ್ನಾಗಿರ್ತಾರೆ. ಯಾಕೆ ಅವ್ರಿಬ್ರಿಗೂ ಕ್ಲಾಶ್ ಆಗೋದು ಮತ್ತು ಗಲಾಟೆಗಳಾಗೋದು, ಬೀದಿಗೆ ಬೀಳೋದು, ಅಂಥವ್ರಿಗೂ ನಾನು ಇಲ್ಲಿ ಆಶ್ರಯ ಕೊಟ್ಟಿದ್ದೀನಿ ಸರ್, ಕೊಟ್ಟಿದ್ದೀನಿ. ಇವರು ಇವ್ರ ಹೆಸರು ಸಿಟಿಯವರು. ಯಾವ ಸಿಟಿ ನಿಮ್ಮದು? ಊರಸಿ ಥಿಯೇಟ್ರ್ ಮಾರ್ಕೆಟ್ ಹತ್ರ. ಯಾಕೆ ಬಂದ್ರಿ ಮನೆ ಬಿಟ್ಟು? ಇವ್ರು ಹಿಡ್ಕೊಂಡು ಬಂದವಡೆ ವಿಟನ್ಕಾಯಿ ಆಳದ ಮನೆ. ಅದೇನು ಹೇಳ್ತಾರೆ ಅವ್ರಿಗೆ ಅಯ್ಯ ವಿಟನ್ಕಾಯಿ ಅಂದ್ರೆ ಗೊತ್ತಾಗಲ್ಲ ಅಣ್ಣ. ಹೇಳಿ ಗೊತ್ತಾಗಿಲ್ಲ ಹೇಳಿ. ವಿಟನ್ಕಾಯಿ ಅಂದ್ರೆ ಗೊತ್ತಾಗಲ್ಲ. ತೆಂಗಿನಕಾಯ ಹಾಲು ಮನೆ, ನಮಗೂ ಗೊತ್ತಿಲ್ಲ. ಹಾಲು ಮನೆ ಬಿದ್ದೋಗೈತೆ ಬಂದೆ. ಮನೆ ಬಿದ್ದೋಗೈತಾ? ನಿಮ್ಮ ಅಣ್ಣ ತಮ್ಮ ಗಂಡ ಯಾರು ಇಲ್ವಾ? ಆಳ್ ಮನೆ ಸರ್, ಅಂದ್ರೆ ಹಳೆ ಮನೆ. ನಮ್ಮ ಕಡೆ ಎಲ್ಲ ಪಾಳ್ ಮನೆ ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ನನಗೆ ಇರೋಕ್ ಜಾಗ ಇರಲಿಲ್ಲ, ಬಂದ್ರಿ. ಅದಕ್ಕೆ ಇಲ್ಲಿ ಬಂದೆ. ಈಗ ಚೆನ್ನಾಗಿದ್ರ? ಇಲ್ಲಿ ಊಟ ಸಿಗ್ತಿದ್ಯಾ? ನಿಮ್ಮ ಸಂಬಂಧಿಕರು ಯಾರು ಇಲ್ವಾ? ಮನೆಯವರು, ಮಕ್ಕಳು, ಯಾರು ಇಲ್ಲ. ನಾವು ತಂದೆ, ಅಕ್ಕ, ತಮ್ಮ ಯಾರು ಇಲ್ಲ? ಏನು ಓದಿದ್ರಿ ನೀವು? ನಾವು ಓದಿಲ್ಲಪ್ಪ, ನಾವು ಬರೋರು. ಓದಿಲ್ಲ. ಮಕ್ಕಳು ಮಕ್ಕಳು ಆಶ್ರಮಗಳವ್ರೆ. ಆಶ್ರಮ. ಅವರು ಆಶ್ರಮದಲ್ಲಿದ್ದಾರಾ? ಸರಿ. ಮಕ್ಕಳಿಲ್ಲ ಸರ್. ಇವ್ರು ಬಂದು ಮಾರ್ಕೆಟ್, ಅವ್ರು ಹೇಳ್ತಾ ಇರೋದು ಅಡ್ರೆಸ್ ಕರೆಕ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿಗೆ ಬಂದಾಗ ಮಾನಸಿಕ ಅಸ್ವಸ್ಥೆ, ಇವಾಗ ಸ್ವಲ್ಪ ಕ್ಯೂರ್ ಆಗ್ತಾ ಇದ್ದಾರೆ, ಆದರೆ ಸಂಪೂರ್ಣ ಇನ್ನೂ ಇಲ್ಲ. ಒಂದು ಇಲ್ಲಿಗೆ ಬಂದಮೇಲೆ ಒಂದು 20-30% ಅವ್ರಿಗೆ ಇದಾಗ್ತಾ ಇದೆ. ಸೊ ಯಾರೂ ಇಲ್ಲ. ಆ ಮಾರ್ಕೆಟಲ್ಲಿ ಒಂದು ಪಾರ್ವತಿಪುರಂ ಅಂತಿದೆಯಲ್ಲ, ಅಲ್ಲಿ ಒಂದು ಸ್ಟೇರ್ ಕೇಸ್ ಒಳಗಡೆ ಮಲಗ್ತಾಯಿದ್ರು. ಸೊ ಹಾಗಾಗಿ ಒಂದು ಸಾರ್ವಜನಿಕರ ಸಹಾಯದಿಂದ ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀವಿ. ಅವ್ರ ಹೆಸರು ಬಂದು ಮಮತಾ ಅಂತೇಳಿ, ಚಂದ್ರ ಲೇಔಟ್ ಪೊಲೀಸ್ ಠಾಣೆ. ಸೊ ನಾಯಿಂಡಳ್ಳಿ ವಿನಾಯಕ ಲೇಔಟ್ ಹತ್ರ ಒಂದು ಪುಟಬಾತ್ ಮೇಲೆ ಇರ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ಕನ್ನಡ ಬರುತ್ತೆ? ಮಾತಾಡೋಕೆ ಬರುತ್ತಾ? ಬರುತ್ತೆ. ಎಲ್ಲಿಂದ ಬಂದ್ರಿ? ಹೇಳಿ. ಹಿಂದಿಯಾ? ಹಿಂದಿ. हाँ हाँ. ये आपका गांव किधर है? हमारा गांव हरिद्वार है भैया। हरिद्वार? हाँ, हर की पौड़ी से। हरिद्वार से आया इधर? नहीं, वहाँ से नहीं आया। मतलब हमारे आजमान है ना, वो मतलब शादी हो गई थी हमारी। हाँ हाँ. तो वहाँ पे रोहतक गांव है, रिवाड़ी से आगे। हाँ हाँ. बेंगलुरु हाँ, को. रोहतक, रिवाड़ी, जज्जर है जो इस साइड में, मतलब रोहतक है वो। उसमें शादी हो गई थी उनके। मेरे 2 बच्चे हैं। 2 बच्चे? हाँ। बच्चे किधर है? बच्चे आदमी के आजमान के पास। यजमान के पास है? हाँ जी। ओके. तो आजमान मुझे यहाँ पे फेंक गया। मुझे नहीं मालूम है कि ये जयपुर है क्या है। हाँ हाँ हाँ. एक लड़का और एक लड़की, उनकी तो शादी भी होगी। ओके ओके. आप कैसे इधर? हम पुलिस वालों ने यहाँ पे भाई के पास फोन किया। हाँ हाँ. इन्होंने दोनों ने सबने माँ बाप का प्यार दिया हाँ हाँ हाँ. बहुत। कैसे इधर? हाँ, इधर इन्होंने कैसे? मेरे को बाप का प्यार दिया हाँ और माँ का प्यार दिया हाँ. और भाई का दिया। हाँ. मेरे भाई था एक, हाँ. बिल्कुल इन जैसा था। भाई है? हाँ, ये मेरा राखी का ताज है। बड़ा इमोशनल आगिದ್ದಾರೆ सर ಅವರು. हाँ, हाँ ओके. तो वो मेरा भाई था। मतलब उसके दोस्तों ने हरिद्वार में राखी के दिन आया, रक्षाबंधन के दिन आया तो मार दिया। हाँ हाँ हाँ. हाँ, तो इन्होंने मुझे माँ और बाप, ये माँ भी है मेरी। हाँ हाँ हाँ. माँ भी यही है और बाप यही है और माँ भी यही है मेरी। इधर अच्छा है खाना? मेरे को खाना पीना बहुत अच्छी तरह मिलता है। हाँ हाँ. मुझे इन्होंने मेरे को कोई कमी नहीं दी। ओके. अकल दी, जो समझ दी, उनकी तो रोहतक वालों की भी। और हरिद्वार से भी कोई भी नहीं है मेरा। तो माँ बाप 5 साल के मुझे छोड़ के मर गए थे। हाँ, एक भाई था वो भी खत्म हो गया। मैं तो ये चाहती हूँ इस भाई के ऊपर मैं ताज ना रहूं। मैं तो ये चाहती हूँ कि मुझे तो ऐसी सेवा की ताज में भाई भी और भाभी भी और ये माँ बाप भी
ऐसे में डाल दे। मैं किसी के 2 बर्तन भी मांजूंगी ना, किसी का खाना भी बनवाऊंगी ना, इन्होंने जो जो सद्बुद्धि भी खोगी थी, इन्होंने मुझे अपनी अकल से दे दी। ये तो मुझे नहीं भेजना चाहते कोई भी। हाँ ಸರ್ ಈಗ ಅವರ ಯಾರಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಕ್ಕೆ ಏನಾದ್ರು ಪ್ರಯತ್ನ? ಇಲ್ಲ ಸರ್, ಇವ್ರದ್ದು ವಿಳಾಸ ಸಿಗ್ತಾ ಇಲ್ಲ. ಸಿಕ್ಕಿರೋ ಸಾಕಷ್ಟು ಜನ ಮನೆಗೂ ಅವ್ರು ತುಂಬಾ ಹಚ್ಕೊಂಡಿದ್ದಾರೆ ನಿಮ್ಮನ್ನ. ನಮ್ಗೆ ಅಣ್ಣ ಇವರೇನೆ, ನಮ್ಮ ಅಕ್ಕ ಇವರೇನೆ ಅಂತ. ನಮಗೆ ಹಿಂದಿ ಬರಲ್ಲ. ಬಟ್ ಇಲ್ಲ, ನಿಮಗೆ ಹಿಂದಿ ಬರುತ್ತೆ ಇರೋ, ಬಟ್ ಪ್ರೀತಿ ಕೊಟ್ಟಿದ್ದೀರಾ. ಆಕ್ಚುಲಿ ನೀವು ಅಣ್ಣನ ಸ್ಥಾನ ಕೊಟ್ಟಿದ್ದೀರಾ. ಈಗ ನಾವು ಹೇಳಿದ್ರಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನಮಗೆ ಅಣ್ಣ ಇದ್ದಂಗೆ, ಅವರು ನಮಗೆ ಅಕ್ಕ ಇದ್ದಂಗೆ. ಆಮೇಲೆ ನನಗೆ ರಾಖಿ ದಿನ ಸಿಕ್ಕರು ಅಂತ ಹೇಳಿದ್ರು ಅವರು. मिर्गी के दौरे आते। ನೋಡಿ ಅವ್ರದ್ದು ಸಂಬಂಧ ಎಲ್ಲೋ ಇದೆ, ಅಂದ್ರೆ ಅವ್ರ ಗಂಡ ಎಲ್ಲೋ ಇದ್ದಾರೆ, ಮಗ ಎಲ್ಲೋ ಇದ್ದಾರೆ, ಬಟ್ ಅವ್ರು ಎಲ್ಲ ಸತ್ತೋಗಿದ್ದಾರೆ ನನ್ನ ಪಾಲಿಗೆ ಏನೋ ಥರ ಹೇಳ್ತಿದ್ದಾರೆ ಅವರು. ಇರ್ಬೋದು ಸರ್ ಪಾಪ. ಈಗ ರಸ್ತೆ ಬದಿನಲ್ಲಿ ಇದ್ದಾಗ ನಾವು ಅವ್ರು ಏನು ಗೊತ್ತೇ, ಪೊಲೀಸ್ ಯಾವ ಜಾತಿ ಧರ್ಮ ಮತ್ತೊಂದು ನೋಡಲ್ಲ ಸರ್. ना मैंने कुछ है। ನೋಡಲ್ಲ, ಎಲ್ಲ ಒಂದೇ ಜಾತಿ ಒಂದೇ ಧರ್ಮ. खाना सब कुछ अच्छा है। हाँ सब कुछ अच्छा आता है, सब कुछ खाती हूँ। ठीक है मैं तो इनकी ताज। ನಿಮ್ಮ ತಂಗಿ